ಎಂತದ್ರಿ ಇದು ಈ ನಮ್ನಿ ಮಳೆ ಹೊಡಿತಾ ಇದೆಯಲ್ಲೇನ್ರಿ? ಸಾಯೋ ಕರೆಂಟ್ ಬೇರೆ ಇಲ್ಲ ಮಾರ್ರೆ. ಅದೆಲ್ ಮರ ಉಳ್ಕೆ ಹೋಗ್ಯದ ಏನ? ಹಾಗೇ ಹೋತಲ್ಲೇನ್ರಿ, ನಮ್ ಗೆದ್ದಿಗೆಲ್ಲ ನೀರ್ ನುಗ್ಗ್ಯದಂತೆ. ಈ ಮಳೆಲಿ ನಟ್ಟಿ ಮಾಡೋಕೆ ಆಳ್ ಸಿಗುದ್ಲ ಮಾರ್ರೆ. ಅವ್ರು ಬರುದ್ಲ, ನಾವು ಬಿಡುದ್ಲ. ಈ ಮಳೆಗೆ ಮನೆಯಿಂದ ಆಚೆ ಕಾಲಿಡುಕತ್ತದಂತ ಮಾಡಿರಾ? ಹಮ ಹೊಡಿತದೆ ಮಳೆ. ನಮ್ಮನೇಲಿ ಇವತ್ತು ಕಲ್ಲು ಅಳ್ಬಿ ಪಲ್ಯ ಮಾಡಿದಲ್ಲ. ನೆನ್ನೆ ಅಳ್ಬಿ ಹೆಕ್ಕಂತ ಹೋದಾಗ ಒಂದು 4 ಅಳ್ಬಿ ಸಿಕ್ಕಿತ್ತು ನೋಡಿ. ಇದು ಮಲೆನಾಡಿಗರ ಭಾಷಾ ವೈಶಿಷ್ಟ್ಯ. ಮಳೆಗಾಲದಲ್ಲಿ ಆಗುವ ಅನುಭವಗಳ ಮಾತುಗಳು ಸಾಮಾನ್ಯವಾಗಿ ಹೀಗೆ ಇರುತ್ತವೆ. ಮಳೆಗಾಲದಲ್ಲಿ ಮಲೆನಾಡೇ ಚಂದ. ಬೇಸಿಗೆಯಲ್ಲಿ ದಣಿದಿದ್ದ ಭೂಮಿಗೆ ವರುಣದೇವನು ನೀರುಣಿಸಿ ಹಚ್ಚ ಹಸಿರ ಹೊದಿಕೆ ಹೊದಿಸಿದಂತೆ ಕಾಣುತ್ತದೆ ಈ ಮಲೆನಾಡು. ದೂರದಿಂದ ನೋಡುವಾಗ ಆಹಾ ಎಂಥ ಸ್ವರ್ಗ ಈ ಮಲೆನಾಡು. ಸ್ವರ್ಗ ಎಂಬುದು ಬೇರೆಲ್ಲೂ ಇಲ್ಲ, ಅದು ಮಲೆನಾಡು ಎನ್ನುವಷ್ಟು ರೀತಿ ಮಲೆನಾಡು ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ. ಭೂಮಿಯ ಸ್ವರ್ಗವಾದರೂ ಅಲ್ಲಿನ ಜನಜೀವನ ತನ್ನದೇ ಆದಂಥ ಕೆಲವೊಂದು ಕಷ್ಟಗಳನ್ನು ಸಹ ಹೊಂದಿರುತ್ತಾರೆ. ವಿದ್ಯುತ್ ಸಂಪರ್ಕದ ಕಡಿತ, ರಸ್ತೆ ಸಂಪರ್ಕ ಕಡಿತ, ಅತಿಯಾದ ಮಳೆಯಿಂದ ಮನೆ ಸೋರುವುದು, ಹಾವು ಹುಳ ಹುಪ್ಪಟೆಗಳು ಮನೆ ಒಳಗೆ ಬರುವಂಥದ್ದು, ಇಂಥ ಅನೇಕ ಸಮಸ್ಯೆಗಳನ್ನು ಮಲೆನಾಡಿಗರು ಪ್ರತಿನಿತ್ಯ ಎದುರಿಸುತ್ತಿರ್ತಾರೆ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಮಲೆನಾಡಿಗರೇ ಶ್ರೀಮಂತರು. ಕಣ್ಣು ಹಾಯಿಸಿದಷ್ಟು ದೂರ ಹಸಿರು, ಉಸಿರಾಡಲು ಶುದ್ಧವಾದ ಗಾಳಿ, ಕುಡಿಯಲು ಶುದ್ಧವಾದ ನೀರು, ಬಡತನವಿದ್ದರೂ ಪ್ರಾಕೃತಿಕ ಆಹಾರ ಪದ್ಧತಿ, ರುಚಿಯಲ್ಲಿ ಇನ್ನ ಶ್ರೀಮಂತಿಕೆ. 3 ಹೊತ್ತು ಮಳೆ ಇದ್ದರೂ ಕೃಷಿ ಚಟುವಟಿಕೆಗಳಂತೂ ನಿಲ್ಲೋದೇ ಇಲ್ಲ. ಆ ನದಿ, ಹೊಳೆ, ಹಳ್ಳ, ಬೆಟ್ಟ, ಗುಡ್ಡ, ಗದ್ದೆ, ಪ್ರಾಣಿಗಳು ಎಲ್ಲವನ್ನೂ ನೋಡುವಾಗ ನಿಜಕ್ಕೂ ಅನಿಸೋದು ಈ ಸ್ವರ್ಗವನ್ನು ಅನುಭವಿಸಿದವನೇ ನಿಜವಾದ ಶ್ರೀಮಂತ. ನಾವು ಪ್ರಕೃತಿಗೆ ಯಾವ ರೀತಿ ಗೌರವ ಕೊಡುತ್ತೇವೋ ಆಗ ಪ್ರಕೃತಿ ಇರುವುದಕ್ಕಿಂತ ಹೆಚ್ಚಿನ ಸೌಂದರ್ಯವನ್ನು ನಮಗೆ ತೋರಿಸುತ್ತಾ ಹೋಗುತ್ತೆ. ಇದುವೇ ಸತ್ಯ. ಬಹುಶಃ ಅದುವೇ ಮಲೆನಾಡು.